ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ರೇಷನ್ ಅಕ್ಕಿಯಿಂದನೇ ಮಸಾಲೆ ದೋಸೆ ಮಾಡೋಣ ಅಂತ ನೆನೆಸಿದ್ದೀನಿ. ಇವಾಗ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಲೋಟ ಕಡಲೆಬೇಳೆ, ಅರ್ಧ ಲೋಟ ಉದ್ದಿನಬೇಳೆ, ಒಂದು 2-3 ಸ್ಪೂನಷ್ಟು ಇದನ್ನ ಹಾಕ್ಕೊಂಡಿದ್ದೀನಿ ಮೆಂತ್ಯ, ಮತ್ತು ಒಂದು ಇಷ್ಟನ್ನು ಒಂದಿಷ್ಟು ಒಂದು ಮುಷ್ಟಿ ಹಿಡಿದ್ರೆ ಒಂದು ಅಷ್ಟು ಅನ್ನ ಬರುತ್ತಲ್ಲ ಅಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಇಲ್ಲ ನಮ್ಗೆ ಅನ್ನ ಹಾಕೋಕ್ಕೆ ಅಭ್ಯಾಸ ಇಲ್ಲ ಅಂದವ್ರು ನೀವು ಸ್ವಲ್ಪ ಕುಸುಲಕ್ಕಿ ನೆನೆಸ್ಬಿಟ್ಟು ಹಾಕೋಬೋದು. ನಾನು ಅನ್ನ ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಹಾಕೋದು ಇನ್ನೇನು ನಾನು ಹಾಕೋಕ್ಕೆ ಹೋಗಲ್ಲ. ಜಾಸ್ತಿ ಹಾಕಿದ್ರೆ ಹೆಂಚಿಗೆ ಇಲ್ಲ ನಾನು ನಾನ್ ಸ್ಟಿಕ್ ತವದಲ್ಲಿ ನಾನು ಯಾವತ್ತೂ ದೋಸೆ ಮಾಡಲ್ಲ, ಹೆಂಚಲ್ಲೇ ನಾನು ಮಾಡೋದು. ಅದಕ್ಕೋಸ್ಕರ ಕಚ್ಕೊಳ್ಳುತ್ತಲ್ಲ ಅಂತಂದ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡಲ್ಲ, ನಾನು ಇಷ್ಟೇ ಯೂಸ್ ಮಾಡೋದು. ನೋಡಿ ಇದೆಲ್ಲ ಚೆನ್ನಾಗಿ ನೆಂದಿದೆ. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ತೊಳೆದು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಲ್ಲಿ ರುಬ್ಕೋಬೇಕು. ಎಲ್ಲವುದೂ ಅಷ್ಟೇ. ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನುಣ್ಣಗೆ ನೈಸಾಗಿ ರುಬ್ಕೊತಾ ಇದ್ದೀನಿ. ಎಲ್ಲವುದಕ್ಕೂ ಫುಲ್ಲು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಎಲ್ಲ ನೈಸಾಗಿ ಅದೆಷ್ಟು ಹಾಕಿದ್ನೋ ಎಲ್ಲ ನೈಸಾಗಿ ರುಬ್ಬಿ ನಾನು ರಾತ್ರಿ ಒಂದು 5-6 ಗಂಟೆಗೆ ರುಬ್ಬಿದ್ದೀನಿ. ನಾನು ರುಬ್ಬಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಅಷ್ಟೇ. ಸೋಡಾ ಆಗಲಿ, ನಾನು ಸೋಡಾ ಯಾವತ್ತೂ ಯೂಸ್ ಮಾಡಲ್ಲ. ಎಲ್ಲೋ ರೇರು ಅಪರೂಪಕ್ಕೆ ಕೋಲ್ಡ್ ಬಂದಾಗ ಅದೇನೋ ಊದ್ಕೊಳ್ಳಲ್ವಲ್ಲ ಅವಾಗ ನಾನು ಸೋಡಾ ಹಾಕ್ತೀನಿ. ಮಿಕ್ಕಿ ಟೈಮಲ್ಲಿ ಉಪ್ಪು ಹಾಕಿ ಮಡಗ್ತಿದ್ದೀನಿ. ಆದರೆ ನಾನು ಅವಾಗ ನೈಟ್ ಹೊತ್ತು ನಾನು ಉಪ್ಪು ಹಾಕಲ್ಲ. ಬೆಳಗ್ಗೆ ನಾನು ಯಾವಾಗ ಮಾಡಬೇಕು ಅಂತ 1 ಅವರ್ ಮುಂಚಿತವಾಗಿ ಇರ್ತಾಯಿದ್ದಲ್ಲ ಅವಾಗ ನಾನು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಟು ಆಮೇಲೆ ನಾನು ಇದು ಮಾಡ್ತೀನಿ. ರಾತ್ರಿ ಎಲ್ಲವುದೂ ಮಿಕ್ಸ್ ಮಾಡೋಣ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಮಡಗೋಣ. ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಅಷ್ಟು ಉಪ್ಪು ಬಂದಿದೆ. ಜಾಸ್ತಿ ಉಪ್ಪು ಬಂದ್ರೂ ಚೆನ್ನಾಗಿರಲ್ಲ ದೋಸೆಗೆ. ಇಡ್ಲಿಗಾದರೆ ಉಪ್ಪು ಬರಬೇಕು, ದೋಸೆಗೆ ಅಷ್ಟೊಂದೆಲ್ಲ ಉಪ್ಪು ಬರೋ ಅವಶ್ಯಕತೆ ಇರಲ್ಲ. ನೋಡಿ ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡೋಣ. ನಿಮಗೆಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ನೀವು ಅಷ್ಟು ಉಪ್ಪು ಹಾಕಬಹುದು. ಇವಾಗ ಆಲೂಗೆಡ್ಡೆ ಬೇಯಿಸೋಗಿಡೋಣ. ಪಲ್ಯ ಮಾಡ್ಕೋಬೇಕಲ್ಲ, ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ತೊಳೆದು ಬೇಯಕ್ಕೆ ಇಟ್ಟಿರ್ತೀನಿ. 1-2-3 ಕೂಗಿಸಿದ್ರೆ ಅದು ಬೆಂದಿರುತ್ತೆ. ಇವಾಗ ಮಸಾಲೆಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ಖಾರ ಬೇಕು ಅಂದರೆ 1-2-3 ಮೆಣಸಿನ್ಕಾಯಿ ನಾನು ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. 2 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಇಷ್ಟು ಸ್ವಲ್ಪ ಅದು ಮುಳುಗೋವಷ್ಟು ನೀರು ಹಾಕಿ ಸ್ವಲ್ಪ 1 ಇಂಚಷ್ಟು ಶುಂಠಿ, ಅಷ್ಟು ಶುಂಠಿ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಟಿರ್ತೀನಿ. ಇವಾಗ ಕಾಯಿ ಚಟ್ನಿಗೆ ಕಾಯಿ ತುರ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಇವಾಗ ಸೈಡಿಗೆ ಎತ್ತಿಟ್ಟು ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋಣ. ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಸಿಡಿದಾದ್ಮೇಲೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೊಂದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿಣದ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ನೀವು ಎಷ್ಟು ನಾನು ಚಿಕ್ಕ 2 ತೊಗೊಂಡಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕೊಳ್ಳೋಣ. ನಿಮಗೆ ಎಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕಿ, ಉಪ್ಪು ಹಾಕಿದ್ಮೇಲೆ ಮಾಮೂಲಿ ನಾವು ಆಲೂಗೆಡ್ಡೆನೇನು ತೊಗೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಆ ಸಿಪ್ಪೆಲ್ಲ ಬಿಡಿಸಿ ನೀಟಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಅದಕ್ಕೆ ಮೇಲೆ ತುಪ್ಪ ಹಾಕ್ತೀನಿ. ತುಪ್ಪನೋ ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆನೋ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಉದುರಿಸಿದ್ರೆ ಪಲ್ಯ ರೆಡಿಯಾಗಿರುತ್ತೆ. ಈ ಪಲ್ಯ ರೆಡಿ ಆದಮೇಲೆ ಇವಾಗ ನಾವೇನು ಚಟ್ನಿಗೆಲ್ಲ ರೆಡಿ ಮಾಡಿದ್ವಲ್ಲ ಚಟ್ನಿ ರುಬ್ಕೊಬಿಡೋಣ.
ಕೆಂಪು ಚಟ್ನಿಗೆ ಬೆಂದಿರುತ್ತೆ. ಇವಾಗ ಬೆಂದಿರೋದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಸೇರಿಸ್ಕೊಳ್ಳೋಣ. ಇಷ್ಟು ಹುಣಸೆಹಣ್ಣು ಹಾಕಿ ಉಪ್ಪು ಹಾಕಿ, ಉಪ್ಪು ನೋಡ್ಬಿಟ್ಟು ಹಾಕಿ, ಯಾಕೆ ಎಲ್ಲದಕ್ಕೂ ಉಪ್ಪು ಹಾಕಿರ್ತೀವಿ. ಉಪ್ಪು ನೋಡ್ಬಿಟ್ಟು ಸೇರಿಸಿ. ಇವಾಗ ಅದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪನೂ ನೀರು ಹಾಕಬೇಡ್ರಿ, ಹಾಗೆ ನೀಟಾಗಿ ರುಬ್ಕೊಬರಬೇಕು. ಇವಾಗ ಹೆಂಚಿಟ್ಟು ಇವಾಗ ನಾನು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ, ಇಲ್ಲ ಕಾಯಿ ಚಟ್ನಿ ಏನೋ. ಇವಾಗ ಅದಕ್ಕೆ ಕಡಲೆಬೀಜ ಚಟ್ನಿನೂ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ನಾನು ಕಡಲೆಬೀಜ ಮತ್ತು ಕಾಯಿ ಎರಡೂ ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು, ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆಬೀಜ ಇಷ್ಟು ಹಾಕಿ ನಾನು ಹೆಂಚಿನ ಮೇಲೆ ಚೆನ್ನಾಗಿ ಹುರ್ಕೊಳ್ತೀನಿ. ನೋಡಿ ಈ ಥರ ಇದಾಗಿದೆ. ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ, ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾನು ಕಾಯಿ ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಕೊಂಡಿದೆ. ಇದಕ್ಕೆ ನಾನೇನು ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಮತ್ತು ಕಾಯಿ, ಹುಣಸೆಹಣ್ಣು ಇಷ್ಟು ಹಾಕಿ ತರಿತರಿಯಾಗಿ ರುಬ್ಕೊಂಡು ಬರೋಣ. ನೋಡಿ ಇವಾಗ ಇಷ್ಟ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕಿ, ನಾವು ಅವಾಗಲೇ ಎತ್ತಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಉಪ್ಪು, ಅದನ್ನು ಸೇರಿಸೋಣ. ಬೆಳ್ಳುಳ್ಳಿ, ಉಪ್ಪು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ರುಬ್ಬೋಣ. ನೋಡಿ ಈ ಥರ ಇದು ನೈಸಾಗಿ ರುಬ್ಬಾಗಿದೆ. ಇವಾಗ ಹೆಂಚಿಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕಿ ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ಹೆಂಚಿನ ಮೇಲೆ ಚೆನ್ನಾಗಿ ತಿಕ್ಕಬೇಕು. ಯಾಕೆಂದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಚೆನ್ನಾಗೆಲ್ಲ ತಿಕ್ಕಿ ರೆಡಿ ಮಾಡ್ಕೊಳ್ಳೋಣ. ಈ ಥರ ಈರುಳ್ಳಿನ ಚೆನ್ನಾಗಿ ಉಜ್ಜಿ, ಇವಾಗ ಹಿಟ್ಟನ್ನ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ದೋಸೆ ಹಿಟ್ಟು, ಅದನ್ನು ಹೆಂಚಿನ ಮೇಲೆ ಹಾಕಿ ನಮಗೆ ಎಷ್ಟು ದೊಡ್ಡಗೆ ಬೇಕಾ, ಇಲ್ಲಾಂದರೆ ಕ್ರಿಸ್ಪಿ ಆಗಬೇಕಾ, ಇಲ್ಲಾಂದರೆ ಸಾಫ್ಟ್ ಆಗಬೇಕಾ, ಅದ್ರ ಮೇಲೆ ನೀವು ದೋಸೆ ಹಾಕೋಬೋದು. ಕ್ರಿಸ್ಪಿ ಆಗಬೇಕು ಅಂದರೆ ಇಷ್ಟು ದೊಡ್ಡಗೆ ನೀಟಾಗಿ ಹಾಕಿ, ಇಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಇನ್ನೂ ಚಿಕ್ಕದಾಗಿ ಹಿಟ್ಟನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ. ಇವಾಗ ಅದೊಂದು ಸ್ವಲ್ಪ ಹಿಟ್ಟೆಲ್ಲ ಡ್ರೈ ಆಗಬೇಕು. ಹಿಟ್ಟೆಲ್ಲ ಡ್ರೈ ಆಗಾದಮೇಲೆ ನಾವೇನು ಕೆಂಪು ಚಟ್ನಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ನಾವು ನೀಟಾಗಿ ದೋಸೆಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಹಿಂಗೆ ಎಲ್ಲ ಕಡೆಗೂ ಸವರಿ ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ರೆಡಿ ಮಾಡ್ಕೊಂಡು ನಿಮಗೆ ಆಮೇಲೆ ಇದು ಕಾರೆಲ್ಲ ಹಾಕಿದ್ಮೇಲೆ ಮೇಲೆ ತುಪ್ಪನಾದರೂ ಸರಿ, ಇಲ್ಲಾಂದರೆ ಎಣ್ಣೆನಾದರೂ ಸರಿ, ಆ ಥರ ಎಲ್ಲ ಹಾಕಿ ಆಮೇಲೆ ಅದು ಮಸಾಲೆ ಎಲ್ಲ ಡ್ರೈ ಆಯಿತು ಅಂತಂದಾಗ ನಾವೇನು ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಪಲ್ಯನ ಸೆಂಟ್ರಿಗೆ ಹಾಕಿ ನೀವು ಅದ್ರ ತುಂಬನಾದರೂ ಸ್ಪ್ರೆಡ್ ಮಾಡ್ಬೋದು. ಇಲ್ಲಾಂದರೆ ಒಂದೇ ಕಡೆ ಈ ಥರ ಇಟ್ಟು ಅದನ್ನಾದರೂ ಹಂಗಾದರೂ ಮಾಡ್ಕೋಬೋದು, ಹೆಂಗಾದರೂ ಮಾಡಿ. ನೋಡಿ ಈ ಥರ ನೀಟಾಗಿ ಮಡ್ಚ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಮಡ್ಚ್ಕೊಳ್ಳೋಣ. ಇವಾಗ ಇನ್ನೊಂದು ಅದೇ ಥರ ಹಾಕೋಣ. ಇದು ಎಣ್ಣೆ ಎಲ್ಲ ಹಾಕಿದ್ದೀನಲ್ಲ, ಇನ್ನೊಂದು ತುಪ್ಪ ಹಾಕಿ ಮಾಡೋಣ. ಇದು ನೀಟಾಗಿ ಮತ್ತೆ ಅದು ಕೈಯಲ್ಲಿ ನೀಟಾಗಿ ಎಲ್ಲ ಇದು ಮಾಡಿ ತಿರ್ಗಾ ಮತ್ತೆ ಈರುಳ್ಳಿನಿ ಚೆನ್ನಾಗಿ ತಿಕ್ಕೋಣ. ಇವಾಗಲೂ ಅಷ್ಟೇ ನೀಟಾಗಿ ಹಾಕಿ ಹಿಟ್ಟನ್ನ ಹಾಕಿ ಎಷ್ಟು ನಮಗೆ ದೊಡ್ಡದು ಬೇಕೋ ಅಷ್ಟು ನಾವು ಹಾಕೊಳ್ಳೋಣ. ಅಕಸ್ಮಾತ್ ಇನ್ನೂ ದೋಸೆ ಸರಿಗೆ ಬತ್ತಿಲ್ಲ, ಕ್ರಿಸ್ಪಿಯಾಗಿ ಬತ್ತಿಲ್ಲ, ಅಂಟ್ಕೊಳ್ಳುತ್ತೆ ಅಂತಂದರೆ ಒಂದು 4-5 ಸ್ಪೂನಷ್ಟು ಮೈದಾ, ಒಂದು 4-5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ಬ್ಯಾಟರ್ ಏನು ರೆಡಿಯಾಗಿರುತ್ತಲ್ಲ ಆ ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಹಾಕಿ. ಯಾವುದೇ ರೀತಿ ಅಂಟ್ಕೊಳ್ಳೋದೇನಿಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಇದನ್ನು ಟಿಪ್ಸ್ ಆದರೂ ಅಂತ ಅಂದ್ಕೊಳ್ರಿ. ನಾನು ಸುಮಾರು ಸಲ ಹಂಗೆ ಮಾಡಿರ್ತೀನಿ. ಅದು ಅಂಟ್ಕೊಳ್ಳೋಕ್ಕೆ ಇದಾದಾಗ ನಾನು ಈ ಥರ ಮಾಡಿಬಿಟ್ಟೆ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ಆಯಿತು. ಇವಾಗ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನಾದರೂ ಹಾಕ್ಬೋದು, ಇವಾಗ ಬೆಣ್ಣೆನಾದರೂ ಹಾಕೋಬೋದು. ಈ ಥರ ಎಲ್ಲ ಹಾಕಿ ಮಾಮೂಲಿ ಪಲ್ಯನ ಸೆಂಟ್ರಲ್ಲಿಟ್ಟು ಫೋಲ್ಡ್ ಮಾಡೋಣ. ನಿಮಗೆ ಅಕಸ್ಮಾತ್ ಪಲ್ಯ ಸೆಂಟ್ರಲ್ಲಿರೋದು ಬೇಡ, ನಮ್ಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಇದೇನು ಮಸಾಲೆ ತುಪ್ಪ ಎಲ್ಲ ಹಾಕಿದ್ದೀವಲ್ಲ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿ ಅದೇ ಥರನೇ ಸೈಡಿಗೆ ಪಲ್ಯ ಹಾಕ್ಕೊಂಡು ಇದು ಮಾಡ್ಬೋದು. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ
ಒಂದು 2 ದೋಸೆ ಹಂಗೆ ಬರುತ್ತೆ ಅಷ್ಟೇ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ರೆಡಿ ಆಯಿತು, 2 ದೋಸೆ ಹಾಕೊಂಡಿದ್ದೀನಿ. ಇವಾಗ ಇದ್ರ ಜೊತೆ ಪಲ್ಯ ಮತ್ತು ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ, ಕಾಯಿ ಚಟ್ನಿಗಿಂತ ಇದು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ರೆಸಿಪಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ.